ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಸರ್ಕಾರ ರಚನೆಗೆ ಕಾಂಗ್ರೆಸ್ ಕಸರತ್ತನ್ನ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಒಂದಿಷ್ಟು ಪ್ರಕ್ರಿಯೆಗಳು ನಡೀಬೇಕು. ಆ ಪ್ರಕ್ರಿಯೆಯತ್ತ ಕಾಂಗ್ರೆಸ್ ಗಮನ ಹರಿಸಿದೆ. ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯನ್ನ ನಿಗದಿ ಮಾಡಲಾಗಿದೆ, ಕರೆಯಲಾಗಿದೆ. ವಿಧಾನಸೌಧದಲ್ಲೇ ಈ ಮೀಟಿಂಗ್ ನಡೆಯುತ್ತೆ. ಇಲ್ಲಿ ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನ ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಸೂಚಿಸ್ತಾರೆ. ಅಂದ್ರೆ ಒನ್ ಲೈನ್ ನಿರ್ಧಾರ ಪ್ರಕಟ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಹೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದು ಸಾಲಿನ ನಿರ್ಣಯದ ಮೂಲಕ ಮುಂದಿನ ನಾಯಕನ ಆಯ್ಕೆ ನಡೆಯುತ್ತೆ. ಅದು ಡಿಕೆ ಶಿವಕುಮಾರ್ ಅವರ ಆಯ್ಕೆ. ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಇನ್ನು ಈ ಸಭೆಯಲ್ಲಿ ಒನ್ ಲೈನ್ ನಿರ್ಣಯ, ಅದು ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ, ಮತ್ತೆ ಮುಂದೆ ಡಿಕೆ ಶಿವಕುಮಾರ್ಗೆ ಸಹಕರಿಸಬೇಕು ಅಂತ ಹೇಳಿ ಶಾಸಕರಿಗೆ ಸಂದೇಶವನ್ನ ರವಾನೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆಗಳು ಮುಗಿದ ನಂತರ ಸರ್ಕಾರ ರಚನೆಗೆ ಇವತ್ತೇ ಹಕ್ಕು ಮಂಡನೆ ಮಾಡುವಂತ ತಯಾರಿಗಳು ನಡೀತಾ ಇದೆ. ಲೋಕಭವನಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಜೊತೆಗೆ ತೆರಳುವಂತ ಸಾಧ್ಯತೆಗಳಿದೆ. ಇಲ್ಲಿ ಯಾವುದೇ ಬಂಡಾಯ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರ ಸ್ಮೂತ್ ಎಕ್ಸಿಟ್, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಅಂತೇಳಿ ಘೋಷಣೆ ಮಾಡುವಾಗಲೂ ಕೂಡ ಯಾವುದೇ ತಕರಾರುಗಳಿರಬಾರ್ದು, ಭಿನ್ನಾಭಿಪ್ರಾಯಗಳಿರಬಾರ್ದು, ಅಪಸ್ವರಗಳಿರಬಾರ್ದು. ಈ ನಿಟ್ಟಿನಲ್ಲಿ ನೋಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಒಂದಿಷ್ಟು ಸೂತ್ರಗಳನ್ನ ಇಲ್ಲಿ ಹೆಣೆದಿದೆ. ಅದ್ರ ಪ್ರಕಾರನೇ ಈಗ ನಾಯಕರುಗಳು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಅಲ್ಲಿ ಒನ್ ಲೈನ್ ನಿರ್ಣಯ, ಅದು ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ, ಅವರಿಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಂದಲೇ ಘೋಷಣೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ. ಇನ್ ಪದಗ್ರಹಣ ಯಾವಾಗ? ಹಾಗಾದ್ರೆ ಇವತ್ತೇ ಹಕ್ಕು ಮಂಡನೆ ಮಾಡುವಂತ ಸಾಧ್ಯತೆಗಳಿದೆ. ಜೂನ್ 1ನೇ ತಾರೀಕು ಅಥವಾ 3ನೇ ತಾರೀಕು ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ ಸಿದ್ಧತೆಯಲ್ಲಿದ್ದಾರೆ. ಅಜ್ಜಯ್ಯ ಕೊಟ್ಟಂತ ಮುಹೂರ್ತದಲ್ಲೇ ಪ್ರಮಾಣ ಸ್ವೀಕಾರಕ್ಕೆ ಡಿಕೆಶಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಪ್ರಮಾಣ ವಚನಕ್ಕೆ ಸಿದ್ಧತೆಗಳಾಗ್ತಿದೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ಡಿಕೆ ಶಿವಕುಮಾರ್ ಫೋನ್ ಮುಖೇನ ಕೊಟ್ಟಿದ್ದಾರೆ, ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಮಾಹಿತಿ ನ್ಯೂಸ್ 18 ಲಭ್ಯವಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಸುಮಾರು 8 ರಿಂದ 10 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಇವತ್ತು ಒನ್ ಲೈನ್ ನಿರ್ಣಯ ಖುದ್ದಾಗಿ ಸಿದ್ದರಾಮಯ್ಯ ಅವರಿಂದಲೇ ಅದನ್ನು ಹೇಳಿಸ್ಬೇಕು ಅಂತೇಳಿ ಹೈಕಮಾಂಡ್ ಒಂದು ಸೂತ್ರವನ್ನ ಹೆಣೆದಿದೆ. ಅಲ್ಲಿಗೊಂದು ಇದು ಕೂಡ ಒಂದು ಸ್ಮೂತ್ ರೀತಿಯಲ್ಲೇ ನಾಯಕತ್ವ ಯಾರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಅವರೇ ಅನೌನ್ಸ್ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಒಂದು ಪ್ಲಾನ್ ಸೂತ್ರ. ಸೊ ಇದು ಯಾವ ತರ ನಡೆಯೋಕೆ ಒಂದು ಪ್ಲಾನಿಂಗ್ ಕಾಂಗ್ರೆಸ್ ಅಲ್ಲಿ ಆಗಿದೆ. ಇವತ್ತೇ ಹಕ್ಕು ಮಂಡನೆ ಮಾಡ್ತಾರಾ? ಶರ್ಮಿತಾ, ರಾಜ್ಯದಲ್ಲಿ ಶಿವಕುಮಾರ್ ಪರ್ವ ಶುರುವಾಗೋದಕ್ಕೆ ಕ್ಷಣಗಣನೆ ಈಗಾಗಲೇ ಶುರುವಾಗಿರುವಂಥದ್ದು. ಈಗಾಗಲೇ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ನೂತನ ಮುಖ್ಯಮಂತ್ರಿಯ ಪ್ರಕ್ರಿಯೆಗಳು ಕೂಡ ರಾಜ್ಯ ಕಾಂಗ್ರೆಸ್ ಶುರುವಾಗಿದೆ. ಹೈಕಮಾಂಡ್ ಪಟ್ಟದಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ತೀರ್ಮಾನ ಕೂಡ ಆಗಿದೆ. ಅಂತಿಮವಾಗಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ವಿಧಾನಸೌಧ ಸಂಜೆ 4 ಗಂಟೆಗೂ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಶಾಸಕರೆಲ್ಲರೂ ಕೂಡ ರಾಜ್ಯಸಭೆ ಸದಸ್ಯರು, ಪರಿಷತ್ ಸದಸ್ಯರು ಮತ್ತು ಶಾಸಕರೆಲ್ಲರೂ ಕೂಡ ಕಾಂಗ್ರೆಸ್ನ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಅವರೆಲ್ಲರೂ ಕೂಡ ಭಾಗಿಯಾದಂತಹ ಸಂದರ್ಭದಲ್ಲಿ ಒನ್ ಲೈನ್ ಅಜೆಂಡಾ ಅಂದ್ರೆ ಡಿಕೆ ಶಿವಕುಮಾರ್ ಅವರೇ ಹೆಸರನ್ನು ಅಲ್ಲಿ ಮಂಡಿಸೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಆ ಒಂದು ಹೆಸರನ್ನ ವೇಣುಗೋಪಾಲ್ ಅವರು ಮಾಡ್ತಾರಾ ಅಥವಾ ಸಿಎಂ ಸಿದ್ದರಾಮಯ್ಯ ಮಾಡ್ತಾರಾ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಆ ಒಂದು ಹೆಸರನ್ನ ಅಲ್ಲಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಪ್ರಸ್ತಾವನೆ ಮಾಡಿದರೆ ಸಹಜವಾಗಿನ ಶಾಸಕರು ಸಿದ್ದರಾಮಯ್ಯನ ಬಾಯಿಂದ ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಸಕರೆಲ್ಲರೂ ಕೂಡ ಬರುವಂತ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಲ್ಲುವಂತಹ ಸಾಧ್ಯತೆ ಕೂಡ ಇದೆ. ಆ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿದೆ. ಈಗಾಗಲೇ ಸಿದ್ದರಾಮಯ್ಯ 2022 ಕೂಡ ಮುಂದುವರಿತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಎಲ್ಲ ಒಂದ್ ಕಡೆ ಅವರು 3 ವರ್ಷಗಳ ಮುಗಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಹೈಕಮಾಂಡ್ ನಾಯಕರ ತೀರ್ಮಾನದಂತೆ ಕೂಡ ನಡ್ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯಿಂದ ಅಸಮಾಧಾನ ಆಗಬಾರ್ದು. ಆ ಕಾರಣಕ್ಕೋಸ್ಕರವಾಗಿನೇ ಆರಂಭದ ದಿನಗಳಿಂದನೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಮೂತ್ ಆಗಿ ಈ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಮುಖಾಂತರವಾಗಿ ಪ್ರಸ್ತಾಪ ಮಾಡಿಸೋದ್ರ ಮುಖಾಂತರವಾಗಿ ಅಲ್ಲಿ ಅಂತಿಮವಾಗಿ ಡಿಕೆ ಶಿವಕುಮಾರ್ ಅನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕವಾಗಿ ಇವತ್ತೇ ಲೋಕಭವನಕ್ಕೆ ತೆರಳಿ ಗವರ್ನರ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ನೂತನ ಸರ್ಕಾರವನ್ನು ರಚನೆ
ಮಾಡುವಂತ ನಿಟ್ಟಿನಲ್ಲಿ ಕೂಡ ಅಕ್ಕಿ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನೂತನ ಪದಗ್ರಹಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು. ಅವರ ಆಪ್ತ ಜ್ಯೋತಿಷಿಗಳ ಜೊತೆ ಚರ್ಚೆನ ಮಾಡೋದ್ರ ಮುಖಾಂತರವಾಗಿ 2-3 ಡೇಟ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇಲ್ಲೊಂದು ಕಡೆ ಆ ಒಂದು ಡೇಟ್ಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಗೂ ಕೂಡ ಎಲ್ಲೊಂದು ಕಡೆ ಬರೋದಕ್ಕೆ ಸಮಯಾವಕಾಶವನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಆ ಒಂದು ಸಮಯಕ್ಕೆ ಬನ್ನಿ ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಸೋಮವಾರ ಸಂಜೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಏನಿದೆ ಆ ಒಂದು ಅದೇ ಸ್ಥಳದಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಆ ಒಂದು ಸೋಮವಾರ ಬದಲು ಎಲ್ಲೊಂದು ಕಡೆ ಶುಕ್ರವಾರ ಅಥವಾ 3-4 ಡೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದಷ್ಟು ಗೊಂದಲಕ್ಕೆ ಸಿಲುಕಿದ್ದಾರೆ. ಬಹುಶಃ ಸೋಮವಾರ ಸಂಜೆನೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಇವತ್ತು ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಯಾವಾಗ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅದಾದ ಬಳಿಕವಾಗಿ ಸಿದ್ದರಾಮಯ್ಯ ಆಪ್ತ ಬಣದ ಒಂದಷ್ಟು ಜನ ಸಚಿವರುಗಳು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ, ಅಂದ್ರೆ ಉದಾಹರಣೆಗೆ ಪರಮೇಶ್ವರ್ ಅವರು ಬಲವಾಗಿ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ. ಹಾಗಾಗಿನೇ ಅವರ ಪರವಾಗಿ ಕಾಂಗ್ರೆಸ್ ಶಾಸಕರು ಸಹಿ ಸಂಗ್ರಹ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗ ಹೈಕಮಾಂಡ್ ನಿಂದ ತೀರ್ಮಾನ ಆಗಿದೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಆದ್ರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಸೂಚಿಸಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಒಂದು ಸಚಿವರುಗಳು ಕೂಡ ಅದನ್ನು ಒಪ್ಪಿಕೊಂಡು ಸುಮ್ಮನಾಗಬೇಕಾಗಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಅದೇನಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೆಸರನ್ನ ಅಲ್ಲಿ ಪ್ರಸ್ತಾವನೆ ಮಾಡ್ತಾರ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಮೊನ್ನೆ ದಿನ ಸುದ್ದಿಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಹೆಸರನ್ನ ಸಿದ್ದರಾಮಯ್ಯ ಹೇಳಿಲ್ಲ. ಬದಲಾಗಿ ಹೈಕಮಾಂಡ್ ಮತ್ತೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಯಾರ ಹೆಸರು ತೀರ್ಮಾನ ಆಗುತ್ತೆ ಅವರೇ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋ ಮಾತನ್ನ ಸಿಎಂ ಸರ್ ಕೂಡ ಹೇಳಿದ್ರು. ಹಾಗಾಗಿನೇ ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೆಸರನ್ನ ಹೇಳ್ತಾರ ಅಥವಾ ವೇಣುಗೋಪಾಲ್ ಅಥವಾ ಸುರ್ಜೇವಾಲಾ ಮುಖಾಂತರವಾಗಿ ಹೆಸರನ್ನ ಅಲ್ಲಿ ಮಣಿಸೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅವ್ರನ್ನ ಆಯ್ಕೆ ಮಾಡ್ತಾರಾ ಅಥವಾ ಆಗ ಸಂದರ್ಭದಲ್ಲಿ ಹಿರಿಯ ಸಚಿವರುಗಳ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಶರ್ಮಿತಾ, ಖಂಡಿತ ಎಲ್ಲ ಸ್ಮೂತ್ ಆಗಿ ಆಗ್ಬೇಕು ಅಂತ ಹೇಳಿ ಹೈಕಮಾಂಡ್ ಟ್ರೈ ಮಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ನೋಡೋಣ, ಕಾದ್ ನೋಡೋಣ ಸಂಜೆ ನಂತರ ಬೆಳವಣಿಗೆ. ಈ ಮಧ್ಯದಲ್ಲಿ ಕೃಷ್ಣ, ಈಗ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿಸಿಎಂಗಳು ಮತ್ತೆ 8ರಿಂದ 10 ಸಚಿವರುಗಳು ಪ್ರಮಾಣ ಸ್ವೀಕಾರ ಮಾಡ್ತಾರೆ ಅಂತ ಒಂದು ಚರ್ಚೆಗಳಾಗ್ತಿದೆ. ಅದು ಯಾರ್ಯಾರು ಅಂತ ಏನಾದರೂ ಈ ಕ್ಷಣಕ್ಕೆ ಮಾಹಿತಿ ಗೊತ್ತಾಗ್ತಾ ಇದೆಯಾ? ಶರ್ಮಿತಾ, ಬಹಳ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾರು ಸಚಿವರು ಅಂತ ಗುರುತಿಸಿಕೊಂಡಿದ್ದಾರೆ ಅಂತವ್ರನ್ನ ಇಲ್ಲೊಂದು ಕಡೆ, ಈಗ ಉದಾಹರಣೆಗೆ ಪ್ರಿಯಾಂಕಾ ಖರ್ಗೆ ಈ ತರದವರು ಮತ್ತೆ ಪರಮೇಶ್ವರ್ ಕೂಡ ಆಗ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಈಗಾಗಲೇ ಸೀನಿಯರಿಟಿ ಇದ್ದಾರೆ. ಹಿಂದೆ ಡಿಸಿಎಂ ಆದಂತವರು 2-3 ಬಾರಿ ಅವರು ಮಂತ್ರಿಗಳಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪ್ಲಾನ್ ಅನ್ನು ಕೂಡ ರೂಪಿಸಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಅವರ ಪುತ್ರ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಡಿಸಿಎಂ ಮಾಡಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆ ಈಗ ಜಮೀರ್ ಅಹಮದ್ ಆಗಿರ್ಬೋದು, ಯುಟಿ ಖಾದರ್ ಆಗಿರ್ಬೋದು, ಮತ್ತೊಂದು ಕಡೆ ಲಿಂಗಾಯತ ಕಮ್ಯುನಿಟಿಯಿಂದ ಎಂ ಬಿ ಪಟೇಲ್ ಆಗಿರ್ಬೋದು, ಮತ್ತೆ ಜಾರ್ಜ್ ಆಗಿರ್ಬೋದು, ಹೀಗೆ ಇವೆಲ್ಲರೂ ಕೂಡ ಹೈಕಮಾಂಡ್ ಮಟ್ಟದ ಸಚಿವರುಗಳು. ಹಾಗಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೇಳಿದಂಗೆ 8ರಿಂದ 10 ಜನ ಸಚಿವರುಗಳು ಡಿ ಕೆ ಶಿವಕುಮಾರ್ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಆದರೆ ಸಂಪೂರ್ಣವಾಗಿ ಸಂಪುಟ ರಚನೆ ಮಾಡುವಂಥದ್ದು ಅನುಮಾನ. ಯಾಕಂದ್ರೆ ಜೂನ್ 18ನೇ ತಾರೀಕು ರಾಜ್ಯಸಭೆ ಚುನಾವಣೆ ಇದೆ. ಅಂತ ಸಂದರ್ಭದಲ್ಲಿ ಸಹಜವಾಗಿಯೇ ಈಗ ಮಂತ್ರಿಮಂಡಲ ರಚನೆ ಮಾಡಿ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟದಾದಲ್ಲಿ ಮತ್ತೊಂದು ಕಡೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಅಸಮಾಧಾನಗೊಂಡು ರಾಜ್ಯಸಭೆ ಚುನಾವಣೆಗೂ ಕೂಡ ಬಹಿಷ್ಕಾರ ಮಾಡುವಂಥದ್ದು ಮತ್ತೆ ರಾಜ್ಯಸಭೆ ಚುನಾವಣೆಯಲ್ಲಿ ಕೂಡ ಅವರು ಭಾಗಿಯಾಗದೇನೆ ಇಲ್ಲ ಒಂದು ಕಡೆ ಬಹಿಷ್ಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಾಧ್ಯತೆ ಇದೆ. ನಡೆಯನ್ನು ತೋರಬಹುದು ಮತ್ತೆ ಭಿನ್ನಮತ ಮತ್ತೆ ಅಸಮಾಧಾನ ಕೂಡ ಹೊರಹಾಕುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಿದ್ದಾರೆ. ಸದ್ಯಕ್ಕೆ ಸಂಪೂರ್ಣವಾಗಿ ಅದನ್ನು ಸಂಪುಟ ರಚನೆ ಮಾಡೋದು ಬೇಡ, ಸದ್ಯಕ್ಕೆ 7ರಿಂದ 8 ಅಥವಾ 10 ಜನ ಸಚಿವರುಗಳನ್ನ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಆಗಿದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತೀರ್ಮಾನ ಆಗಿದೆ. ಇಲ್ಲ ಒಂದು ಕಡೆ 8ರಿಂದ 10 ಜನ ಸಚಿವರುಗಳನ್ನ ನೂತನವಾಗಿ ಪದಗ್ರಹಣ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂಥದ್ದು. ಇನ್ನಷ್ಟೇ ಅಧಿಕೃತವಾಗಿ ಈಗ ತಿಳಿಬೇಕಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಒಂದಷ್ಟು ಪಟ್ಟಿಯನ್ನು ಕೊಟ್ಟಿದ್ರು ತಮ್ಮ ಆಪ್ತರಿಗೆ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ಕೊಡುವಂತ ನಿಟ್ಟಿನಲ್ಲಿ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅದು ಪಟ್ಟಿಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಕೂಡ ಎಲ್ಲೊಂದು ಕಡೆ ಅವರ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಅಳೆದು ತೂಗಿ ಅಂತಿಮವಾಗಿ 8ರಿಂದ 10 ಜನ ಸಚಿವರುಗಳನ್ನ ಈಗಾಗಲೇ ನೇಮಕವನ್ನ ಮಾಡಿ ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲೇ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು. ಅವ್ರು ಯಾರ್ಯಾರು ಅನ್ನುವಂಥದ್ದು ಇವತ್ತು ಅಥವಾ ಸಂಜೆ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ವೇಣುಗೋಪಾಲ್ ಅದನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅವರ ಪ್ರಕಟ ಆದ ಬಳಿಕವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ಆ ಸಚಿವರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಶರ್ಮಿತಾ, ಫೈನ್, ಸಿಎಲ್ಪಿ ಸಭೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಡಿ.